ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 90. ಸಂಜೆಯಾದರೂ ಅದ್ರತ್ ಬಾರದೇ ಇದ್ದಾಗ ಪದ್ಮಾವತಿಯವರ ಬಳಿ ಬಂದ ಖ್ಯಾತಿ, ಅಜ್ಜಿ ಅವನೆಲ್ಲಿಗೆ ಹೋಗ್ತಿದ್ದಾನೆ ಅಂತೇನಾದರೂ ಹೇಳಿ ಹೋದ್ನಾ ಎಂದು ಕೇಳಿದಳು ಕೊಂಚ ಗಾಬರಿಯಿಂದ. ಇಲ್ಲ ಪಾಪು ಎಂದವರೇ, ಒಂದು ವೇಳೆ ಇಲ್ಲೇ ನಿಮ್ಮ ಮನೆಗೆ ಹೋಗಿರಬಹುದೇನು ಎಂದರು. ನಿನ್ನೆ ಪುಟಾಣಿ ಹತ್ರ ಹೇಳ್ತಿದ್ನಲ್ಲ, ಮನೆ ಕ್ಲೀನ್ ಮಾಡಿಸಿ ಬಂದೆ ಅಂತ, ಅಲ್ಲೇ ಹೋಗಿರಬೇಕು ಎಂದುಕೊಂಡವಳೆ. ಅಜ್ಜಿ ನಾನೊಂದು ಸಾರಿ ಮನೆ ಹತ್ರ ಹೋಗಿ ಬರ್ತೀನಿ, ತುಂಬ ದಿನಗಳಾಯ್ತಲ್ಲ ಆ ಕಡೆ ಹೋಗದೆ ಎಂದಾಗ, ಗಂಡನನ್ನು ನೋಡದೆ ಇರೋಕ್ಕಾಗ್ತಿಲ್ವಾ ಪಾಪು ಎಂದು ಛೇಡಿಸಿದರು ಲಕ್ಷ್ಮೀಕಾಂತರವರು. ಅವರ ಮಾತಿಗೆ ಸುಮ್ಮನೆ ನಕ್ಕವಳು ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಮಮ್ಮಿ ಎಂದು ಕರೆದಳು ಆಜ್ಞಾ. ಹೇಳು ಪುಟಾಣಿ ಎಂದು ಅವಳ ಬಳಿ ಬಂದಳು ಖ್ಯಾತಿ. ಮಮ್ಮಿ, ನಾನು ಚೋಟು ಅಣ್ಣ ಮತ್ತು ಚಿಕ್ಕಮ್ಮನ ಜೊತೆ ಪಾರ್ಕಿಗೆ ಹೋಗ್ತಿದ್ದೀನಿ, ನೀನು ಬಾ ಮಮ್ಮಿ ಎಂದಳು ಅವಳ ಕೈ ಹಿಡಿದು. ಪುಟಾಣಿ, ನಾನೊಂದ್ಸಾರಿ ಮನೆ ಹತ್ರ ಹೋಗಿ ಬರ್ತೀನಿ, ನೀನು ಸ್ತುತಿ ಚಿಕ್ಕಮ್ಮನ ಜೊತೆ ಪಾರ್ಕಿಗೆ ಹೋಗಿರು, ನಾನು ಆಮೇಲೆ ಬರ್ತೀನಿ ಎಂದಾಗ ಮೊದಮೊದಲು ಒಪ್ಪದ ಆಜ್ಞಾ ಕೊನೆಗೆ ಒಲ್ಲದ ಮನಸ್ಸಿನಿಂದಲೇ ಸಮ್ಮತಿಸಿದಳು. ಖ್ಯಾತಿ ಅತೃತ್ನ ಮನೆಯತ್ತ ಹೋದಳು. ಅಲ್ಲಿ ಅವನ ಬೈಕ್ ಇರಲಿಲ್ಲ. ಅಂದರೆ ಇಲ್ಲಿಗೂ ಬಂದಿಲ್ವಾ ಇವನು ಎಂದುಕೊಂಡವಳೆ ಮನೆಯ ಕರೆಗಂಟೆ ಒತ್ತಿದಳು. ಆದರೂ ಅವನ ಸುಳಿವಿಲ್ಲ. ಎಲ್ಲಿದೆಯಾ ಹೇಳಿ, ಯಾಕೋ ತುಂಬ ಗಾಬರಿ ಆಗ್ತಾ ಇದೆ. ಇಷ್ಟು ದಿನ ನಿನಗೆ ನಾನು ಸೆಕೆಂಡ್ ಚಾಯ್ಸ್ ಅಂತ ಅಂದ್ಕೊಂಡು ನಿನ್ನ ಮೇಲೆ ಕೋಪ ಇರೋ ಥರ ನಡ್ಕೊಂಡೆ. ಮನಸ್ಸಲ್ಲಿ ಪ್ರೀತಿ ಇದ್ದರೂ ನಿನಗೆ ತಿಳಿಸಲಿಲ್ಲ ನಾನು. ಆದರೆ ಈಗ ನಿನ್ನ ಮನಸ್ಸಲ್ಲೂ ನಾನಿದ್ದೀನಿ ಅಂತ ಗೊತ್ತಾದ ಮೇಲೆ, ನಾನೇ ನಿನ್ನ ಪ್ರೀತಿ ಅಂತ ಗೊತ್ತಾದ ಮೇಲೆ ನಿನ್ನಿಂದ ದೂರ ಇರೋದು ತುಂಬ ಕಷ್ಟ ಆಗ್ತಿದೆ. ಇಬ್ಬರು ಮನಸ್ಸು ಬಿಚ್ಚಿ ಮಾತಾಡಿದರೆ ಎಲ್ಲ ಸರಿಯಾಗುತ್ತೆ. ಆದರೆ ನೀನು ಮಾತಾಡೋಕ್ಕೆ ತಯಾರಿಲ್ವಲ್ಲ, ನನಗಿದೆಲ್ಲ ಸಾಕಾಗಿ ಹೋಗಿದೆ ಕಣು. ಮನದಲ್ಲೇ ನುಡಿದವಳು ಸೋತ ಹೆಜ್ಜೆಯನ್ನಿಟ್ಟು ಪಾರ್ಕಿಗೆ ತಲುಪಿದಳು. ಪಾಪು ಅಕ್ಕ, ಖ್ಯಾತಿಯನ್ನು ಕಂಡೊಡನೆ ಜೋರಾಗಿ ಕೂಗಿದ ಅದ್ವಿಕ್. ಅವನದನಿಗೆ ಖ್ಯಾತಿಯತ್ತ ನೋಡಿದ ಆಜ್ಞಾ ಮಮ್ಮಿ ಎಂದು ತಾನೂ ಜೋರಾಗಿ ಕೂಗಿದಳು. ಶ್ ಎಂದಳು ತೋರು ಬೆರಳನ್ನು ತುಟಿಯ ಮೇಲಿಟ್ಟು. ಮಮ್ಮಿ ಮಮ್ಮಿ, ಪಪ್ಪ ಎಲ್ಲಿ ಆಜ್ಞಾ ಕೇಳಿದಾಗ, ಪಾಪ ಮನೆಗೆ ಹೋದರು ಪುಟಾಣಿ ಸುಳ್ಳಾಡಿದಳು ಖ್ಯಾತಿ. ನಿಜ ಹೇಳಿದರೆ ಆಜ್ಞಾ ಸಹ ತನ್ನಪ್ಪ ಎಲ್ಲಿ ಹೋದರು ಎಂದು ತಿಳಿಯದೆ ಗಾಬರಿಯಾಗಿ ಅಳುವಳಲ್ಲ ಎಂದು. ಸಪ್ಪೆ ಮೋರೆ ಹಾಕಿದ ಆಜ್ಞಾ, ಪಪ್ಪ ಕೂಡ ನಿನ್ನ ಜೊತೆ ಇಲ್ಲಿಗೆ ಬರಬೇಕಿತ್ತು ಮಮ್ಮಿ, ನಾವೆಲ್ಲರೂ ಒಟ್ಟಿಗೆ ಆಟ ಆಡಬಹುದಿತ್ತು ಎಂದಳು. ಪುಟಾಣಿ, ಪಪ್ಪನ ಜೊತೆ ನಾಳೆ ಬರೋಣ ಓಕೆನಾ, ಈಗ ಚೋಟು ಅಣ್ಣನ ಜೊತೆ ಆಟ ಆಡ್ಕೊ ಹೋಗು ಎಂದು ಅವಳನ್ನು ಅದ್ವಿಕ್ ಬಳಿ ಕಳುಹಿಸಿದವಳು ತಾನು ಕಲ್ಲು ಬೆಂಚಿನಲ್ಲಿ ಕುಳಿತಳು. ಅಕ್ಕ, ಯಾಕೆ ಬೇಸರದಲ್ಲಿದ್ಯಾ, ಬಾವ ಏನಾದರೂ ಅಂದ್ರಾ ಎಂದು ಕಾಳಜಿಯಿಂದ ಕೇಳಿದಳು ಸ್ತುತಿ. ಏನಾದರೂ ಅನ್ನೋಕೆ ಅವನು ಮನೇಲಿದ್ರೆ ತಾನೆ, ವಿಷಾದದ ನಗು ಬೀರಿದ ಖ್ಯಾತಿ ಮುಖ ಪಕ್ಕಕ್ಕೆ ತಿರುಗಿಸಿದಳು, ತನ್ನ ಅಳು ಸ್ತುತಿಗೆ ಕಾಣದಿರಲೆಂದು. ತನ್ನತ್ತ ಅವಳನ್ನು ತಿರುಗಿಸಿದ ಸ್ತುತಿ, ನೀನು ಅಳೋದು ನಂಗೆ ಗೊತ್ತಾಗಲ್ಲ ಅಂದ್ಕೊಂಡ್ಯಾ ಎಂದು ಅವಳ ಕಣ್ಣೊರೆಸಿದವಳೆ. ಭಾವ ಮನೆಯಲ್ಲಿಲ್ಲ ಅಂದರೆ ಎಲ್ಲಿ ಹೋದರು ಎಂದು ಪ್ರಶ್ನಿಸಿದಳು. ಅದೇ ಗೊತ್ತಿಲ್ಲ, ನನಗೆ ಅವನನ್ನು ನೋಡಬೇಕು ಸ್ತುತಿ, ಅವನ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು, ನನಗೆ ಸಾಕಾಗಿದೆಯಲ್ಲ. ನಾನು ಅವನನ್ನು ಪ್ರೀತಿಸ್ತಿದ್ದೀನಿ ಅಂತ ಅವನಿಗೆ ಹೇಳಿಬಿಡ್ತೇನೆ, ಈ ಗೊಂದಲಗಳು ಯಾವುದೂ ಬೇಡ. ಹಾಗೆ ಅವನಿಗೆ ಯಾಕೆ ನನ್ನ ಮೇಲೆ ದ್ವೇಷ ಅಂತ ತಿಳಿದುಕೊಳ್ಳೇಬೇಕು ನಾನು. ಅವನು ನನ್ನನ್ನು ಕೊಂದರೂ ಪರವಾಗಿಲ್ಲ, ನನಗಿವತ್ತು ಸತ್ಯ ತಿಳಿಯಲೇಬೇಕು ಎಂದು ದೃಢವಾಗಿ ನುಡಿದಳು. ನಿಮ್ಮ ಮಾತು ನಿಜ ಅಕ್ಕ, ಆದಷ್ಟು ಬೇಗ ನಿಮ್ಮ ನಡುವೆ ಇರುವ ಗೊಂದಲಗಳೆಲ್ಲ ಪರಿಹಾರ ಆಗಬೇಕು. ನೀನು ಭಾವನ ಜೊತೆ ಮಾತಾಡೋದೇ ಸರಿ ಎಂದು ಖ್ಯಾತಿಯ ಮಾತನ್ನು ಅನುಮೋದಿಸಿದ ಸ್ತುತಿ, ಅಕ್ಕ ನನ್ನ ಹತ್ರ ಭಾವನ ಫ್ರೆಂಡ್ ನಂಬರ್ ಇದೆ, ಅವರಿಗೆ ಕಾಲ್ ಮಾಡಿ ವಿಚಾರಿಸಿದರೆ ಭಾವ ಎಲ್ಲಿದ್ದಾರೆ ಅಂತ ತಿಳಿಯಬಹುದಲ್ಲ ಎಂದಳು. ಬೇಗ ಕಾಲ್ ಮಾಡು ಸ್ತುತಿ ಎಂದ ಖ್ಯಾತಿಗೆ ಅದ್ರತ್ ಎಲ್ಲಿದ್ದಾನೆ ಎಂದು ತಿಳಿದಷ್ಟೇ ಸಂತಸವಾಯಿತು ಅವಳ ಮಾತನ್ನು ಕೇಳಿ. ಪ್ರಮೋದ್ಗೆ ಕರೆ ಮಾಡಿದ ಸ್ತುತಿ, ಹಲೋ ಪ್ರಮೋದಣ್ಣ, ನಾನು ಸ್ತುತಿ ಎಂದು ತನ್ನ ಪರಿಚಯ ಹೇಳಿದಾಗ, ಗೊತ್ತಾಯಿತು ಹೇಳು ಎಂದ ಪ್ರಮೋದ್. ಅದು ಅದ್ರತ್ ಭಾವ ಎಲ್ಲಿದ್ದಾರೆ ಅಂತ ಗೊತ್ತಾ ನಿಮಗೆ ಎಂದು ಕೇಳಿದವಳ ದನಿಯಲ್ಲಿದ್ದ ಆತಂಕವನ್ನು ಗುರುತಿಸಿದವ, ನೀನ್ಯಾಕೆ ಇಷ್ಟು ಗಾಬರಿಯಾಗಿದೆಯಾ ಸ್ತುತಿ, ಅವನು ನಿಮ್ಮ ಅಕ್ಕ ಇಬ್ಬರು ಊರಲ್ಲಿದ್ದಾರೆ ಅಂತ ನೀನೇ ಹೇಳಿದೆ, ಇವಾಗ ಅವನೆಲ್ಲಿದ್ದಾನೆ ಅಂತ ಕೇಳಿದರೆ ಏನರ್ಥ ಎಂದು ಮರುಪ್ರಶ್ನಿಸಿದ. ಅಕ್ಕ ಭಾವ ಮತ್ತು ಆಜ್ಞಾ ಪುಟ್ಟಿ ಮೊನ್ನೆ ಊರಿಂದ ನಮ್ಮ ಮನೆಗೆ ಬಂದಿದ್ದರು.
ಬಾವ ಇವತ್ತು ಬೆಳಗ್ಗೆ ಮನೆಯಿಂದ ಹೋದವರು ಇನ್ನೂ ಮನೆಗೆ ಬಂದಿಲ್ಲ. ಅವರ ಮನೆ ಹತ್ರ ಹೋಗಿ ನೋಡಿ ಬಂದ್ವಿ. ಅವರು ಅಲ್ಲೂ ಇಲ್ಲ. ನಿಮ್ಮನ್ನು ಮೀಟ್ ಮಾಡಲು ಬಂದಿದ್ದಾರೇನೋ ಅಂತ ಅಂದ್ಕೊಂಡು ಕಾಲ್ ಮಾಡಿದೆ ಅಣ್ಣ ಎಂದಳು ಕೊಂಚ ಬೇಸರದಿಂದ. ಇಲ್ಲಮ್ಮ, ಅವನು ಊರಿಂದ ಬಂದಿರೋ ವಿಷಯ ನನಗೀಗ ನೀನು ಹೇಳಿಯೇ ತಿಳಿದದ್ದು. ಅಲ್ಲಿ ಎಲ್ಲ ಸರಿಯಾಗಿದೆ ತಾನೆ? ಖ್ಯಾತಿ ಮತ್ತು ಅದ್ರತ್ ನಡುವೆ ಜಗಳ ಏನಾದರೂ? ಕೊಂಚ ಅನುಮಾನದಿಂದಲೇ ಕೇಳಿದ. ಅಣ್ಣ, ಖ್ಯಾತಿ ಅಕ್ಕ ಮತ್ತು ಭಾವ ಪರಸ್ಪರ ತುಂಬ ಪ್ರೀತಿಸ್ತಿದ್ದಾರೆ. ಆದರೆ ಇಬ್ಬರು ಈ ವಿಷಯನ ಹೇಳ್ಕೊಂಡಿಲ್ಲ. ಇನ್ನು ಭಾವ ಅಕ್ಕನನ್ನು ದ್ವೇಷಿಸ್ತಿದ್ದಾರೆ. ಯಾಕೆ ಅಂತ ಸರಿಯಾಗಿ ಗೊತ್ತಿಲ್ಲ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಣ್ಣ. ಭಾವನ ಜೊತೆ ಮಾತಾಡಿದರೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಆದರೆ ಅವರೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಎಂದಳು ಇಳಿದ ದನಿಯಲ್ಲಿ. ಅದ್ರತೀಗ ಬದಲಾಗಿದ್ದಾನೆ ಸ್ತುತಿ. ಮೊದಲು ಕಾಲೇಜಲ್ಲಿರುವಾಗ ತುಂಬ ಲವಲವಿಕೆಯಿಂದ ಇದ್ದವ. ಈಗ ನಗು ಮರೆತಂತೆ ಬದುಕ್ತಿದ್ದಾನೆ. ಆದರೆ ಅವನು ಖ್ಯಾತಿನ ಪ್ರೀತಿಸ್ತಿರೋದಂತೂ ನಿಜ ಎಂದವ ಏನೋ ಯೋಚಿಸಿ, ಮುಕುಂದ ಅಂಕಲ್ ಮೊದಲು ಇದ್ದ ಮನೆ ಹತ್ರ ಹೋಗಿ ನೋಡಿದ್ಯಾ ಎಂದು ಕೇಳಿದ. ಇಲ್ಲ, ಆ ಮನೆಯಲ್ಲಿ ಅಂತ ಗೊತ್ತಿಲ್ಲ ಎಂದಳು. ಅದ್ರದ್ಕೆ ಪರಿಯ ನೆನಪಾದಾಗಲೆಲ್ಲ ಆ ಮನೆಗೆ ಹೋಗ್ತಿರ್ತಾನೆ ಅಂತ ಪಾರಿಜಾತ ಆಂಟಿ ಹೇಳ್ತಿದ್ರು. ಪರಿ ಅಂದರೆ ಅವನ ಚೈಲ್ಡ್ಹುಡ್ ಫ್ರೆಂಡ್. ಅವಳಿಗೆ ಇಲ್ಲ ಅನ್ನೋ ವಿಷಯ ನಂಗೆ ಇತ್ತೀಚೆಗಷ್ಟೇ ಗೊತ್ತಾಯಿತು. ತುಂಬ ಒಳ್ಳೆ ಹುಡುಗಿ ಅವಳು. ಏನೋ ಆರೋಗ್ಯ ಸಮಸ್ಯೆಯಿಂದ ಪ್ರಪಂಚ ಬಿಟ್ಟು ಹೊರಟು ಹೋದ್ಲು ಅಂತ ಹೇಳಿದರು ಆಂಟಿ ಎಂದವನ ಮಾತು ಕೇಳಿದ ಸ್ತುತಿಗೆ ಪ್ರಮೋದ್ಗೆ ಪೂರ್ತಿ ಸತ್ಯ ತಿಳಿದಿಲ್ಲ ಎಂಬುದು ಅರಿವಾಯಿತು. ಅಡ್ರೆಸ್ ನಿಮಗೆ ವಾಟ್ಸಪ್ ಮಾಡ್ತೀನಿ ಎಂದವ ಕರೆತುಂಡರಿಸಿ ಮುಕುಂದರವರು ಮೊದಲು ಇದ್ದ ಮನೆಯ ವಿಳಾಸವನ್ನು ಅವಳಿಗೆ ಕಳುಹಿಸಿದ. ಥ್ಯಾಂಕ್ಸ್ ಎಂದು ಪ್ರತ್ಯುತ್ತರ ಕಳುಹಿಸಿದವಳು ಖ್ಯಾತಿಯ ಬಳಿ, ಅಕ್ಕ, ಪ್ರಮೋದಣ್ಣನಿಗೆ ಭಾವನ ವಿಷಯ ಪೂರ್ತಿಯಾಗಿ ಗೊತ್ತಿಲ್ಲ. ಆಜ್ಞಾಪುಟ್ಟಿ ಪರಿಯವರ ಮಗಳು ಅನ್ನೋದು ಕೂಡ ಗೊತ್ತಿಲ್ಲ ಅವನಿಗೆ. ಭಾವನಿಗೆ ಪರಿಯ ನೆನಪಾದಾಗಲೆಲ್ಲ ಅವರು ಮುಂಚೆ ಇದ್ದ ಮನೆಗೆ ಹೋಗ್ತಾರಂತೆ. ಈಗಲೂ ಅವರು ಅಲ್ಲೇ ಇರಬಹುದೇನೋ ಎಂದವಳೆ ಪ್ರಮೋದ್ ಕಳುಹಿಸಿದ ವಿಳಾಸವನ್ನು ಖ್ಯಾತಿಗೆ ಕಳುಹಿಸಿದಳು. ಥ್ಯಾಂಕ್ಸ್ ಸ್ತುತಿ, ನಿನ್ನ ಮಕ್ಕಳನ್ನು ಕರ್ಕೊಂಡು ಮನೆಗೆ ಹೋಗು. ನಾನು ಅವನ ಜೊತೆ ಮಾತಾಡಿ ಅವನನ್ನು ಮನೆಗೆ ಕರ್ಕೊಂಡು ಬರ್ತೀನಿ ಎಂದಳು ಖ್ಯಾತಿ. ಸರಿ ಅಕ್ಕ, ಹುಷಾರು. ನಿನ್ನ ಲೈವ್ ಲೊಕೇಶನ್ ಕಳುಹಿಸು. ಹಾಗೆ ಏನಾದರೂ ಸಮಸ್ಯೆ ಆದರೆ ತಕ್ಷಣ ಕಾಲ್ ಮಾಡು. ನಾನು ಪಪ್ಪನ ಜೊತೆ ಬರ್ತೀನಿ ಎಂದಳು ಸ್ತುತಿ. ಸರಿ ಎಂದವಳೆ ಅಲ್ಲಿಂದ ದಾಪುಗಾಲು ಹಾಕುತ್ತಾ ನಡೆದವಳು ಆಟೋ ಹಿಡಿದು ಪ್ರಮೋದ್ ಹೇಳಿದ ವಿಳಾಸಕ್ಕೆ ತಲುಪಿದಳು. ಮನೆಯ ಅಂಗಳದಲ್ಲಿದ್ದ ಬೈಕ್ ನೋಡಿದವಳಿಗೆ ಅದ್ರತ್ ಅಲ್ಲೇ ಇದ್ದಾನೆಂದು ಖಾತ್ರಿಯಾಯಿತು. ಅದಾಗಲೇ ಕೊಂಚ ಕತ್ತಲಾಗುತ್ತಿದ್ದುದರಿಂದ ಆ ರಸ್ತೆಯಲ್ಲಿ ಜನರ ಓಡಾಟ ಕಡಿಮೆ ಇತ್ತು. ಮೆಲ್ಲನೆ ಗೇಟು ತೆರೆದು ಒಳಬಂದವಳು ಅಳುಕಿನಿಂದಲೇ ಕರೆಗಂಟೆಯೊತ್ತಿದಳು. ಪ್ರತಾಳ ಫೋಟೋ ಕೈಯಲ್ಲಿ ಹಿಡಿದು ಕಣ್ಣು ಮುಚ್ಚಿ ಕುಳಿತಿದ್ದ ಅದ್ರತ್ ಅವಳೊಂದಿಗೆ ಕಳೆದ ಕ್ಷಣಗಳನ್ನು ಮೆಲುಕು ಹಾಕುತ್ತಿದ್ದ. ಅವಳ ದುಃಖ ತನ್ನ ಕಣ್ಣ ಮುಂದೆಯೇ ಅವಳು ಕೊನೆಯುಸಿರೆಳೆದದ್ದು ನೆನೆದು ಅವನ ನೋವು ಕಣ್ಣೀರಾಗಿ ಹರಿದು ಕೆನ್ನೆ ಸೋಕಿತು. ಕರೆಗಂಟೆಯ ಸದ್ದು ಕೇಳಿ ಕಣ್ತೆರೆದವ ಪ್ರತಾಳ ಫೋಟೋವನ್ನು ಯಥಾಸ್ಥಾನದಲ್ಲಿರಿಸಿ ಕೋಣೆಯ ಬಾಗಿಲು ಹಾಕಿ ಕೆಳಗಿಳಿದು ಬಂದವ ಮನೆಯ ಬಾಗಿಲು ತೆರೆದ. ಬಾಗಿಲು ತೆರೆದವನತ್ತ ನೋಡಿದಳು ಖ್ಯಾತಿ. ಕೆದರಿದ ತಲೆಗೂದಲು, ಕೆಂಪಡರಿದ ಅವನ ಕಣ್ಗಳು ಅವನು ಅತ್ತಿದ್ದಾನೆ ಎಂಬುದನ್ನು ತಿಳಿಸಿತು. ಖ್ಯಾತಿಯನ್ನು ಕಂಡು ಒಮ್ಮೆ ಅಚ್ಚರಿಯಾದರೂ ಕೋಪ ನೂರ್ಮಡಿಯಾಯಿತು. ಕೈ ಮುಷ್ಟಿ ಮಾಡಿದವ ಬಾಗಿಲು ಹಾಕಿದ. ಬಾಗಿಲು ಹಾಕಿದ ಸದ್ದಿಗೆ ಒಮ್ಮೆ ಬೆಚ್ಚಿ ಬಿದ್ದಳು ಖ್ಯಾತಿ. ಅವನ ಕೋಪದ ತೀವ್ರತೆ ಆ ಸದ್ದಿನಿಂದಲೇ ತಿಳಿಯಿತವಳಿಗೆ. ಕೋಪ ಮಾಡ್ಕೊಳ್ಳಿ, ನನ್ನನ್ನು ಕೊಂದುಬಿಡಲಿ, ಪರವಾಗಿಲ್ಲ. ನಾನಂತಿವತ್ತು ಇವನ ಜೊತೆ ಮಾತಾಡಿಯೇ ತೀರುವೆ. ಹಠಕ್ಕೆ ಬಿದ್ದವಳು ಬಾಗಿಲು ಬಡಿದಳು. ಬಾಗಿಲು ತೆರೆದವ, ನೀನ್ಯಾಕೆ ಬಂದೆ ಇಲ್ಲಿಗೆ? ನಾನು ಇಲ್ಲಿರೋ ವಿಷಯ ನಿಂಗೆ ಯಾರು ಹೇಳಿದ್ರು? ಅಸಹನೆಯಿಂದ ಕೇಳಿದ. ಹೇಗೋ ಗೊತ್ತಾಯಿತು ಬಿಡು ಎಂದವಳೆ ಅವನನ್ನು ತಳ್ಳಿಕೊಂಡು ಒಳಗಡೆ ಬಂದಳು. ಖ್ಯಾತಿ, ಮೊದಲೇ ನಾನು ಕೋಪದಲ್ಲಿದ್ದೀನಿ. ನಾನೀಗ ನೀನು ಕೊಲೆ ಮಾಡಿದ್ರೂ ಆಶ್ಚರ್ಯವಿಲ್ಲ. ಹೊರಟು ಹೋಗು ಇಲ್ಲಿಂದ. ಬಾಗಿಲತ್ತ ಬೆರಳು ತೋರಿಸಿದ. ನಾನು ಹೋಗಲ್ಲ. ನಾನು ನಿನ್ನ ಜೊತೆ ಮಾತಾಡಬೇಕು. ನನಗಿದೆಲ್ಲ ಸಾಕಾಗಿದೆ. ಇವತ್ತಿಗೆ ಎಲ್ಲ ಕನ್ಫ್ಯೂಷನ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ದೂರವಾಗಲೇಬೇಕು ಎಂದವಳೆ ಸೋಫಾದಲ್ಲಿ ಕುಳಿತಳು. ನನಗೆ ಯಾವ ಕನ್ಫ್ಯೂಷನೂ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇಲ್ಲ. ಸುಮ್ಮನೆ ನಾಟಕ ಮಾಡದೆ ಹೊರಟು ಹೋಗು ಇಲ್ಲಿಂದ ಕೋಪದಿಂದ ಅಬ್ಬರಿಸಿದ. ನಾನೇನೂ ನಾಟಕ ಮಾಡ್ತಿಲ್ಲ. ಅವನ ಕೋಪಕ್ಕೆ ಭಯಗೊಂಡವಳು ತಡವರಿಸುತ್ತಾ ನುಡಿದಳು. ಓ ಹೌದಾ? ಹಾಗಾದರೆ
ನನ್ನ ಮಗಳ ಜೊತೆ ಆ ಆಕರ್ಷಣ ಮೀಟ್ ಮಾಡಲು ಹೋದವಳು ಶಾಪಿಂಗ್ಗೆ ಹೋಗ್ತಿದ್ದೀನಿ ಅಂತ ಸುಳ್ಳು ಯಾಕೆ ಹೇಳಬೇಕಿತ್ತು ಎಂದು ಅಲ್ಲೇ ಇದ್ದ ಚೇರ್ನ ಕಾಲಿನಿಂದ ತಳ್ಳಿದ. ಅವನ ಮಾತಿಗೆ ಅಚ್ಚರಿಯಾದರೂ ಅವನ ವರಸೆಗೆ ಭಯಗೊಂಡ ಖ್ಯಾತಿ ಕಣ್ಣು ಮುಚ್ಚಿದವಳು ಮುದುಡಿ ಕುಳಿತಳು. ಮುಂದುವರಿಯುವುದು.